ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಡಿಯೋಗೂ ಸ್ವಾಗತ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಒಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಿಗ್ ಬಾಸ್ ಮನೆಯಲ್ಲಿ ಇವಾಗ 2-3 ಟೀಮ್ ಆಗ್ತಾ ಬಂದಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಅವರವರ ಗುಂಪು ಕ್ರಿಯೇಟ್ ಆಗಿದೆ. ಸೊ ಅದರಲ್ಲಿ ಒಂದು ದೊಡ್ಡ ಹೈಲೈಟ್ ಆದ ಗುಂಪು ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಬಕೆಟ್ ಗ್ಯಾಂಗ್ ಅಂತ ಹೇಳಿ ಆಲ್ರೆಡಿ ಹೆಸರಿಟ್ಟಿದ್ದಾರೆ. ನೀವು ತುಂಬ ಪೇಜಲ್ಲೆಲ್ಲ ನೋಡಿರ್ಬೋದು, ಬಿಗ್ ಬಾಸ್ ಮನೆಯ ಬಕೆಟ್ ಗ್ಯಾಂಗ್ ಇವರೇ ಅಂತ ಹೇಳಿ ಅವರ ಫೋಟೋ ಹಾಕಿ ಅದಕ್ಕೆ ಒಂದು 50-60 ಸಾವಿರ ಜನ ಕಮೆಂಟ್ ಹಾಕಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾರು ಈ ಬಕೆಟ್ ಗ್ಯಾಂಗ್, ಬಿಗ್ ಬಾಸ್ ಸೀಸನ್ 12ನ ಬಕೆಟ್ ಗ್ಯಾಂಗ್ ಯಾರು ಅಂತೇಳಿ ನೋಡ್ಕೊಂಡು ಹೋಗುವ. ಸೊ ಇದು ಜನರ ಅಭಿಪ್ರಾಯ. ಸೊ ಇದರಲ್ಲಿ ಮೈನ್ ಪಿಲ್ಲರ್ ಅಂತ ಹೇಳಿದ್ರೆ, ಮೈನ್ ಹೆಡ್, ಬಕೆಟ್ ಗ್ಯಾಂಗ್ನ ಹೆಡ್ ಯಾರು ಅಂತ ನೋಡೋದಾದ್ರೆ ಅಶ್ವಿನಿ ಅವರು. ಅಶ್ವಿನಿ ಹಾಗೂ ಜಾನ್ವಿ ಅವರದ್ದು ಒಂದು ಗುಂಪಿತ್ತು. ಇವರಿಬ್ಬರು ಸೇರಿ ರಕ್ಷಿತಾ ಅವಳಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟರು ಅದೆಲ್ಲ ಎಪಿಸೋಡಲ್ಲಿ ನೋಡಿದ್ರಿ ನೀವು. ಇವರ ಗುಂಪಿಗೆ ಇನ್ನೊಂದು ಜನ ಎಂಟ್ರಿ ಆಗ್ತಾರೆ. ಯಾರು ಅಂತ ಹೇಳಿದರೆ ಮಿಸ್ಟರ್ ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರಿ, ಸೆಡೆ ಅಂತ ಹೇಳಿ ಏನೆಲ್ಲ ಆಯ್ತು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಕಾಕ್ರೋಚ್ ಸುದಿ ಅವರಿಗೆ ಉತ್ತರ ಕುಮಾರ ಅಂತ ಹೇಳಿ ರಿಷಿ ಅವರು ಟೈಟಲ್ ಕೊಟ್ಟಿದ್ದರು. ಬಿಗ್ ಬಾಸ್ ಮನೆಗೆ ಬಂದ ರಿಷಿ ಅವರು. ತುಂಬ ಜನರ ಕಮೆಂಟ್ ಸಹ ಅದೇ ಇತ್ತು. ನನ್ನ ಚಾನಲಲ್ಲಿ ಸಹ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಉತ್ತರ ಕುಮಾರ ಅಂತೇಳಿ. ಸೊ ಇವರು 3 ಜನ ಒಂದು ಗುಂಪು ಮಾಡಿಕೊಂಡು ಅಲ್ಲಿ ಸ್ಟ್ರಾಂಗ್ ಆಗಿ ಗ್ಯಾಂಗ್ ಕಟ್ತಾ ಇದ್ರು. ಇದರ ಲೀಡರ್ ಯಾರು ಹೇಳಿ? ಅಶ್ವಿನಿ ಗೌಡ. ಸೊ ಇವರಿಗೆ ಸಾಕಾಗಿಲ್ಲ, ಈ 3 ಜನ ಸಾಕಾಗಿಲ್ಲ ಇವರಿಗೆ ಅಂತ ಹೇಳಿದ್ರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ತೀರ್ಮಾನ ತಗೊಳ್ಳೋದಾಗಲಿ, ಒಂದು ವೋಟಿಂಗ್ ಆಗಲಿ, ಒಂದು ಕಳಪೆ ಆಗಲಿ, ಯಾವುದೇ ಒಂದು ಡಿಸಿಷನ್ ತಗೋಬೇಕಂತ ಹೇಳಿದರೆ ಅದಕ್ಕೆ ಜನ ಬೇಕು, ಸಪೋರ್ಟು, ಬೆಂಬಲಿಗರು ಬೇಕು. ನಿಮಗೆ ಯಾವುದೇ ಒಂದು ಫೀಲ್ಡಲ್ಲಿ ನಿಮ್ಮ ಹಿಂದೆ ಒಂದು 4 ಜನ ಇದ್ದರೆ ಮಾತ್ರ ನಿಮಗೆ ಮರ್ಯಾದೆ, ಇಲ್ಲದಿದ್ದರೆ ನಿಮಗೆ ಮರ್ಯಾದಿಲ್ಲ. ನೀವು ಬಂದಾಗ ಜೈ ಅಂತ ಹೇಳಿಕ್ಕೆ ರೆಡಿ ಇರಬೇಕು ಜನ, ಆವಾಗ ಮಾತ್ರ ನಿಮಗೆ ಒಂದು ಮರ್ಯಾದೆ. ಅದೇ ಪ್ರಕಾರ ಅಶ್ವಿನಿ ಅವರು ಇಲ್ಲಿ ಒಂದು ಟೀಮ್ ಕಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲಿ ಆಲ್ರೆಡಿ ಜಾನ್ವಿ ಅವರು ಇದ್ದಾರೆ. ಜಾನ್ವಿ ಅವರಿಗೆ ರಿಷಿ ಬಂದು ಹೇಳಿದರು, ಅಕ್ಕ ನೀವು ಅವರ ಹಿಂದೆ ಹಿಂದೆ ಹೋಗ್ತಿದ್ದೀರಿ, ನಿಮ್ಮದೇ ಒಂದು ಪರ್ಸ್ನಾಲಿಟಿ ಇದೆ, ನೀವು ಅದರ ಪ್ರಕಾರ ಆಟ ಆಡಿ ಅಂತ ಹೇಳಿದಾಗ ಜಾನ್ವಿಗೆ ಅರಿವೆ ಆಯಿತು. ಅರಿವಾಗಿ ಒಂದು 5 ನಿಮಿಷ ಕೂಗಿದ್ರು, ಜೋರು ಕೂಗು, ಕಣ್ಣಲ್ಲಿ ನೀರು. ಆಮೇಲೆ ನಾವು ಅಂದ್ಕೊಂಡ್ವಿ ಜಾನ್ವಿ ಇನ್ನೂ ಬೇರೆ ಆಟ ಆಡ್ಬೋದು ಅಂತೇಳಿ. 5 ನಿಮಿಷದ ಬಳಿಕ ಮತ್ತೆ ಪುನಃ ಅಶ್ವಿನ್ ಜೊತೆನೇ ಹೋಗಿ ಅವರನ್ನೇ ಬಾಲದರ ಅವರ ಹಿಂದೆ ಹೋದರು. ಬಿಡಿ, ಅವರು ಒಟ್ಟಿಗಿದ್ದಾರೆ, ಅವ್ರದ್ದೇನು ನಮಗೇನು ಕ್ವಶನ್ ಇಲ್ಲ, ಒಟ್ಟಿಗಿರಲಿ. ಸೊ ಈ ಗುಂಪಿಗೆ ಇನ್ನೂ 2 ಜನ ಸೇರ್ಪಡೆಯಾದರು. ಅದು ಯಾರು? ಅದು ಇಂಪಾರ್ಟೆಂಟ್. ಈ ಗುಂಪಿಗೆ ಸೇರ್ಪಡೆಯಾದ 2 ವ್ಯಕ್ತಿ ಯಾರಂತ ಹೇಳಿದ್ರೆ ರಾಶಿಕಾ. ರಾಶಿಕಾ ಅವರು ಹೇಗೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಸಿದ್ದಾರೆ, ಇಲ್ಲಿ ಸಿದ್ದಾರೆ. ಎಲ್ಲಿ ಅವರಿಗೆ ಕರೆಕ್ಟ್ ಇಲ್ಲಿ ಪಾಯಿಂಟ್ ಮಾತಾಡಲಿಕ್ಕೆ ಜಾಗ ಸಿಗ್ತದೆ, ಅಲ್ಲಿ ಬಂದು ಮಾತಾಡಿಕೊಂಡು ಹೋಗ್ತಾರೆ. ಸೊ ರಾಶಿಕಾ ಅವರನ್ನು ಸಹ ಅವರು ಹೇಳ್ಕೊಂಡ್ರು, ನಮ್ಮ ಟೀಮಿಗೆ ಬನ್ನಿ ಅಂತ ಹೇಳಿ ಅವರ ಗ್ಯಾಂಗಿಗೆ ರಾಶಿಕಾ ಅವರು ಸಹ ಹೋದರು. ರಾಶಿಕಾ ಹೋಗುವ ಜೊತೆಗೆ ಅಲ್ಲಿ ಇನ್ನೊಂದು ಜನ ಹೋದರು. ಯಾರು ಅಂತ ಹೇಳಿ ನಿಮಗೆ ಆಲ್ರೆಡಿ ಐಡಿಯಾ ಬಂದಿರ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಒಳ್ಳೆಯ ಫೇಮಸ್ ಆದರೂ, ಪಾಪ್ಯುಲಾರಿಟಿ ಸಿಕ್ತು ಅವರಿಗೆ. ಆಟನೂ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ. ಇವರಿಗೆ ಯಾಕೋ ಅಶ್ವಿನಿ ಅಂದರೆ ರೆಸ್ಪೆಕ್ಟ್. ಇವರಿಗೆ ಅಶ್ವಿನಿ ಅಂದರೆ ನೀವು ಒಳ್ಳೆ, ಸೂರಜ್ ಅವರಿಗೆ ಸಹ ಅಶ್ವಿನಿ ಹೇಳ್ತಾರೆ, ನಿಮ್ಮನ್ನು ನೋಡುವಾಗ ನನ್ನ ಮಗನ ನೋಡಿದಾಗ ಆಗ್ತದೆ, ಹಾಗೆ ಹೀಗೆ ಅಂತೇಳಿ ಸೂರಜ್ ಅವರು ಅಶ್ವಿನಿ ಪರ ಇದ್ದರು. ಸೊ ಈಗ ರಾಶಿಕಾ ಅವರು ಬೇಕಂತಲೇ ಹೋಗಿ ಸೂರಜ್ ಅವರ ಹತ್ರ ಮಾತಾಡಿ ಉಂಟಲ್ಲ, ಸೂರಜ್ ಅವರ ತಲೆನೇ ತಿರುಗಿಸಿಬಿಟ್ಟಿದ್ದಾರೆ. ಈಗ ಸೂರಜ್ ಅವರು ಸಹ ಅಶ್ವಿನಿ ಅವರ ಗ್ಯಾಂಗಿಗೆ ಹೋಗಿ ಕೂತ್ಕೊಂಡು ಅವರ ಒಂದು 5 ಜನದ ಟೀಮ್ ಕಟ್ಕೊಂಡು ಆಟ ಆಡ್ತಿದ್ದಾರೆ. ಇದಕ್ಕೆ ತುಂಬ ಜನಕ್ಕೆ ಬೇಜಾರಾಗಿದೆ ಅಂತ ಹೇಳಿದರೆ, ಸೂರಜ್ ಅವರ ಇಂಡಿವಿಜುವಲ್ ಆಟ ಚೆನ್ನಾಗಿತ್ತು, ರಕ್ಷಿತ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅದೆಲ್ಲ ಫುಟೇಜ್ ಎಲ್ಲ ನಿಮಗೆ ತುಂಬ ಲೈಕ್ ಬರ್ತದೆ ಅದಕ್ಕೆ. ಬಟ್ ಯಾವಾಗ ನಮ್ಮ ಇವರ ಅಶ್ವಿನಿ ಅವರ ಟೀಮ್ಗೆ ಸೇರಿದ್ರಲ್ಲ, ಅದು ಜನರಿಗೆ ಇಷ್ಟ ಆಗಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಅದು ಇಷ್ಟ ಆಗಿಲ್ಲ. ಹಾಗಾಗಿ ತುಂಬ ಜನ ಈ ಗ್ಯಾಂಗಿಗೆ ತುಂಬ ಬ್ಯಾಡ್ ಕಮೆಂಟೇ ಬರ್ತಿದೆ. ತುಂಬ ಜನ ಹೇಳ್ತಿದ್ದಾರೆ ಇದು ಬಕೆಟ್ ಗ್ಯಾಂಗ್ ಅಂತೇಳಿ. ನಿಮಗೆ ಇದು ಮೈನ್ ಅಂತ ಹೇಳಿದ್ರೆ, ನಿಮಗೆ ಈ ವಿಡಿಯೋ ನೋಡ್ತಿರುವವರಿಗೆ ಯಾರು ನಿಜವಾದ ಬಕೆಟ್ ಗ್ಯಾಂಗಿನ ಲೀಡರ್ ಅಂತ ಹೇಳಿ, ಲೀಡರ್ ಹಾಗೂ ಅದರ ಸದಸ್ಯರು ಅವರ ಹೆಸರನ್ನು ಟೈಪ್ ಮಾಡಿ ಜಸ್ಟ್ ಕಮೆಂಟ್ ಹಾಕಿ. ನಿಮ್ಮ ಮನಸ್ಸಲ್ಲಿ ಯಾರು ಅನಿಸ್ತದೆ ನಿಮಗೆ ಬಕೆಟ್ ಗ್ಯಾಂಗಿನ ಟೀಮ್ ಅಂತ, ಸೊ ಅವರ ಹೆಸರನ್ನು ಮೆನ್ಷನ್ ಮಾಡಿ. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಹಾಗೆಯೇ ಹೋಗಬೇಡಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ